ದೇವ್ರಣೆ ಸುಳ್ಳೋದು. ಪ್ರೀತಿನ ಪಡ್ಕೊಳ್ಳೋದಲ್ಲ ದೊಡ್ಡಸ್ತಿಗೆ, ಆ ಪ್ರೀತಿನ ಸಾಯೋ ತನಕ ಕಾಪಾಡ್ಕೊಂಡು ಹೋಗ್ಬೇಕು. ಇಲ್ಲೊಂದು ಆಟೋ ಮೇಲೆ 3 ಲೈನ್ಸ್ ಇದೆ ನೋಡಿ, ಸಕ್ಕತ್ತಾಗಿದೆ, ಓದ್ತೀನಿ. ಒಂದು ಕನಸು ಹೊಡೆದು ಚೂರಾದ ಮೇಲೂ ಇನ್ನೊಂದು ಕನಸು ಕಾಣುವ ಧೈರ್ಯಕ್ಕೆ ಬದುಕು ಎನ್ನಬಹುದಾ? ಅಂದ್ರೆ ಒಂದ್ ಕನಸು ಕಾಣೋದು, ಆ ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೋಸ್ಕರ ಒದ್ದಾಡೋದು, ಇಷ್ಟೇ ಜೀವನ. ಅಷ್ಟೇ ನಮ್ ಜೀವನ. ಬಟ್ ಇವಾಗಿನ ಹುಡುಗರೆಲ್ಲ ಹೆಂಗ್ ಅನ್ಕೊಂಡ್ಬಿಡ್ತಾರೆ ಅಂದ್ರೆ, ಈ ಕನಸನ್ನ ನನಸು ಮಾಡ್ಕೊಳ್ಳೋದು ಅಂದ್ರೆ ಅದು ಪ್ರೀತಿ ವಿಷಯದಲ್ಲಿ ಅಂತ ಅನ್ಕೊಂಡ್ಬಿಡ್ತಾರೆ. ತಪ್ಪು ಕೊಂಡ್ರು. ಪ್ರೀತಿನೇ ಜೀವನ ಅಲ್ಲ, ಜೀವನದಲ್ಲಿ ಪ್ರೀತಿ ಕೂಡ ಒಂದು ಭಾಗ ಅಷ್ಟೇ. ಎಲ್ಲಾ ಹುಡುಗರುಗಳು ಹೆಂಗ್ ಯೋಚನೆ ಮಾಡ್ತಾರೆ ಅಂದ್ರೆ, ಪ್ರೀತಿನ ಪಡ್ಕೊಂಡ್ಬಿಟ್ರೆ ಸಾಕು, ಕನ್ಸು ನನ್ಸಾದಂಗೆ, ನನ್ ಜೀವನ ಸಾರ್ಥಕ ಆದಂಗೆ ಅಂತ. ದೇವ್ರಣೆ ಸುಳ್ಳೋದು. ಪ್ರೀತಿನ ಪಡ್ಕೊಳ್ಳೋದಲ್ಲ ದೊಡ್ಡಸ್ತಿಗೆ, ಆ ಪ್ರೀತಿನ ಸಾಯೋ ತನಕ ಕಾಪಾಡ್ಕೊಂಡು ಹೋಗ್ಬೇಕು, ಅದು ನಿಜವಾದ ದೊಡ್ಡಸ್ತಿಗೆ ಅಂದ್ರೆ. ಬಿಕಾಸ್ ಪಡ್ಕೊಳಕ್ಕೆ ನೀವು 1 ವರ್ಷ 6 ತಿಂಗಳು ಕಷ್ಟಪಟ್ರೆ ಸಾಕು, ಬಟ್ ಉಳಿಸ್ಕೊಳಕ್ಕೆ ಸಾಯೋ ತನಕ ಕಷ್ಟ ಪಡ್ತಾನೆ ಇರ್ಬೇಕು. ಸೊ ಈ ಜೀವನ ಅಂತ ಬಂದಾಗ ಬರೀ ಡ್ರೀಮ್ ಅಂದ್ರೆ ಪ್ರೀತಿ ಒಂದೇ ಅಲ್ಲ. ಒಂದು ಹುಡುಗಿಯಿಂದಾಗ್ಲಿ, ಒಂದು ಹುಡುಗನಿಂದಾಗ್ಲಿ, ಒಂದು ಪ್ರೀತಿಯಿಂದಾಗ್ಲಿ, ಒಂದೇ ಒಂದು ಕನಸಿಂದ ಆಗ್ಲಿ ನಮ್ ಜೀವನ ಡಿಸೈಡ್ ಆಗಲ್ಲ. ಸೊ ನೀವು ಬರೀ ಯಾವ್ದೋ ಒಂದು ಕನಸು ನೆರವೇರಿಲ್ಲ ಅಂದ ತಕ್ಷಣ ಜೀವನನೇ ಕಳ್ಕೊಳ್ಳೋದು ಮುಟ್ಟಾಳ್ತನ ಆಗ್ಬಿಡತ್ತೆ. ಸೊ ನಿಮ್ಗೆಲ್ಲ ಏನ್ ಅನ್ನಿಸ್ತು? ಜೀವನ ಅಂದ್ರೆ ಕನಸು ಕಾಣೋದು, ಅದು ನೆರವೇರದೇ ಇದ್ದಾಗ ಇನ್ನೊಂದು ಕನಸು ಕಾಣೋದು, ಇದೇನಾ ಜೀವನ ಅಂದ್ರೆ? ನಿಮ್ಮ ಅಭಿಪ್ರಾಯ ಏನು ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡಿ.